ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೆಟ್ಟ ಮನಸ್ಸಿರ್ತಕ್ಕಂಥ ಈಶ್ವರಿ ವಿದ್ಯಾ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಮನೆಯಲ್ಲೇ ಸ್ಕೆಚ್ ಹಾಕಿದ್ದಾರೆ. ಹಾಗಿದ್ರೆ ಭದ್ರೇಗೌಡರು ಬಂದದೆ ವಿದ್ಯಾನ ಕಾಪಾಡಿ ಈಶ್ವರಿಗೆ ಸೋಲನ್ನ ಉಣಿಸ್ತಾರೆ. ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಈಶ್ವರಿ ಕುತಂತ್ರ ನಿಜಕ್ಕೂ ಕೂಡ ವಿದ್ಯಾಗೆ ಗೊತ್ತಾಗಿದೆ. ಆಕೆ ಅದೆಲ್ಲವನ್ನ ಕೂಡ ಛಿದ್ರ ಮಾಡ್ತಾಳೆ. ಈಶ್ವರಿಯ ಪ್ಲಾನ್ ಅನ್ನ ಉಲ್ಟಾ ಮಾಡ್ತಾಳೆ. ಈ ಕಡೆ ತನ್ನ ಮಾವ ಶಿವರಾಮೇಗೌಡರನ್ನ ಎಲೆಕ್ಷನ್ ಗೆಲ್ಲಿಸಿ ತೀರ್ತೀನಿ ಅಂತ ಶಪಥ ಮಾಡಿರ್ತಕ್ಕಂಥ ವಿದ್ಯಾ ಮನೆಗೂ ಹೋಗಿ ಕ್ಯಾಂಪೇನ್ ಅನ್ನ ಮಾಡೋದ್ರ ಮುಖಾಂತರ ತನ್ನ ಮಾವನ ಜಯಕ್ಕೆ ಏನೇನೆಲ್ಲ ಮಾಡಬಹುದು ಎಲ್ಲವನ್ನ ಕೂಡ ಮಾಡ್ತಿದ್ದಾಳೆ. ಅದಕ್ಕೂ ಮೀರಿ ಈಶ್ವರಿ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಕೂಡ ಮಾಡದೆ ಜೈಲಿಗೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಶಿವರಾಮೇಗೌಡರ ವಿರುದ್ಧ ದೊಡ್ಡ ಸಂಚನ್ನ ಮಾಡಿದಾಗ ಆ ಒಂದು ಸಂಚಿನ ವಿಷಯವನ್ನ ಭದ್ರೇಗೌಡರಿಗೆ ತಿಳಿಸಿ ಶಿವರಾಮೇಗೌಡರನ್ನ ಕೂಡ ವಿದ್ಯಾ ಕಾಪಾಡ್ತಾಳೆ. ಆ ಒಂದು ಕಾಪಾಡೋ ಬರದಲ್ಲಿ ಭದ್ರನ ಕಾಲ್ಗೆ ಹಾವು ಕೂಡ ಕಚ್ಚುತ್ತೆ. ಇಲ್ಲಿ ಗುರುಗಳ ಹತ್ರ ಹೋಗಿದ್ದೆ, ನಾಟಿ ವೈದ್ಯರ ಹತ್ರ ಹೋಗಿದ್ರೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾರೆ ಶಿವರಾಮೇಗೌಡರು. ಇದರ ನಡುವೆ ವಿದ್ಯಾ ಕೂಡ ಬಂದು ಮಾನಸಿಕವಾಗಿ ಸ್ಥೈರ್ಯವನ್ನ ಕೊಟ್ಟು ಭದ್ರೇಗೌಡನ ಜೀವವನ್ನ ಕಾಪಾಡುವುದರಲ್ಲಿ ಆಕೆ ಮಗದೊಂದು ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತಾಳೆ. ತದನಂತರ ಈ ಒಂದು ಸಮಯದಲ್ಲಿ ಶಿವರಾಮೇಗೌಡರು ಮತ್ತೆ ಭದ್ರೇಗೌಡ ಇಬ್ರು ಕೂಡ ಒಂದಾಗ್ತಾರೆ. ಅಪ್ಪ ಮಗನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದಂತ ಈಶ್ವರಿಯ ಯೋಚನೆ ತಲೆ ಕೆಳಗಡೆ ಆಗ್ಬಿಡತ್ತೆ. ಈ ಕಡೆ ಈಶ್ವರಿ ಏನೇ ಅನ್ಕೊಂಡ್ರು ಕೂಡ ಅದಕ್ಕೆ ಅಡ್ಡಲಾಗಿ ಬರ್ತಿರುವುದೇ ಇಲ್ಲಿ ವಿದ್ಯಾ ಆಗಿದ್ದಾಳೆ. ಇದರಿಂದಾಗಿ ವಿದ್ಯಾ ಬಗ್ಗೆ ಶಾನೆ ಕೋಪ ನೆತ್ತಿಗೆ ಏರ್ಬಿಟ್ಟಿದೆ ಈಶ್ವರಿ ಅವ್ರಿಗೆ. ಯಾಕಂದ್ರೆ ಈಶ್ವರಿಗೆ ಮದ್ವೆಗೂ ಮುನ್ನಾನೆ ಗೊತ್ತಿತ್ತು ಇಲ್ಲಿ ಶಿವರಾಮೇಗೌಡನ ಜೈಲಿಗೆ ಹೋಗೋದಕ್ಕೆ ಕಾರಣ ವಿದ್ಯಾನೆ ಅಂತಕ್ಕಂಥದ್ದು. ಬಟ್ ಆ ಒಂದು ವಿಷಯವನ್ನ ಆಕೆ ಮದುವೆ ದಿನ ಹಿಡಿದ್ರೆ ಮದುವೆನೇ ನಡೀತಾ ಇರಲಿಲ್ಲ. ಆದ್ರೆ ಈಶ್ವರಿ ಈಕೆ ಏನ್ ಮಾಡ್ತಾಳೆ, ನನ್ನ ಆಡ್ದಾಗೆ ನನ್ಗೆ ಹೇಗ್ ಬೇಕು ಹಾಗೆ ಇವಳನ್ನ ಆಡಿಸ್ಬಹುದು ಅಂತ ಅನ್ಕೊಂಡಿದ್ದೆ. ಭದ್ರೇಗೌಡನ್ಗೆ ಮದ್ವೆ ಮಾಡಿಸಿ ಕರ್ಕೊಂಡು ಬರ್ತಾರೆ. ಆದ್ರೆ ಇವತ್ತು ಆಕೆಗೆ ತನಗೆ ಮುಳ್ಳಾಗಿದ್ದಾಳೆ ಅನ್ನೋ ಒಂದು ವಿಷಯ ನಿಜಕ್ಕೂ ಕೂಡ ಈಶ್ವರಿಯ ಕೋಪವನ್ನ ನೆತ್ತಿಗೇರುವ ಹಾಗೆ ಮಾಡಿದ. ಅದರ ಜೊತೆಗೆ ವಿದ್ಯಾ ಏನು ಹಿಂಬದಿಯಲ್ಲಿ ಫೈಟ್ ಮಾಡ್ತಾ ಇಲ್ಲ, ನೇರವಾಗಿ ಫೈಟ್ ಅನ್ನ ಮಾಡ್ತಿದ್ದಾಳೆ ವಿದ್ಯಾ. ಇತ್ತ ಕಡೆ ಈಶ್ವರಿಯವರು ಶಿವರಾಮೇಗೌಡ ಮತ್ತೆ ಭದ್ರ ಒಂದಾದ್ರು ಅಂತ, ಭದ್ರೇಗೌಡ ಬದುಕುಳ್ದ ಅಂತ, ಇಲ್ಲಿ ಶಿವರಾಮೇಗೌಡ ಎಲೆಕ್ಷನ್ ಅಲ್ಲಿ ಗೆಲ್ತಾನೆ ಅಂತ ನಿಜಕ್ಕೂ ಕೂಡ ಕೆಂಡಾಮಂಡಲ ಆಗಿದೆ. ಇಲ್ಲಿ ವಿದ್ಯಾ ಈಶ್ವರಿ ಹತ್ರ ಬಂದಿದೆ. ಕೆಟ್ಟವರು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ರೆ ಅವರನ್ನ ಒಳ್ಳೆ ದಾರಿಗೆ ತರಬೇಕು ಅಂದ್ರೆ ನನಗೆ ಪಾಠ ಮಾಡೋದು ಗೊತ್ತು, ಚಾಟಿ ಏಟಲ್ಲಿ ಹೊಡೆಯೋದು ಗೊತ್ತು ಅಂತ ಹೇಳಿದಾಗ ಇಲ್ಲಿ ಈಶ್ವರಿಯವರು ರೆಬಲ್ ಆಗ್ತಾರೆ. ಏನ್ ಮಾತಾಡ್ತಿದ್ಯಾ, ನಾನು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ರ ಅಂತಕ, ನೀವು ಯಾರು ಅಂತ ಗೊತ್ತು, ಮನೆ ಹಾಳು ಕೆಲಸ ಮಾಡೋರು ಅಂತ ಕೂಡ ವಿದ್ಯಾ ಹೇಳ್ತಾಳೆ. ಜೊತೆಗೆ ನಿನಗೆ ಮನೆಯಲ್ಲಿ ಪ್ರವೇಶ ಇಲ್ಲ, ನೀನೇನು ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ ಈಶ್ವರಿ ಹೇಳೋದಕ್ಕೆ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಡಿ. ಖಂಡಿತ ಮಾವಯ್ಯನೇ ನನ್ನ ಮುದ್ದು ಸುಸೆ ಅಂತ ಕರೆದು ಮನೆ ತುಂಬಿಸ್ಕೋಬೇಕು, ಆ ರೀತಿ ಮಾಡ್ತೀನಿ. ಖಂಡಿತ ಮಾವಯ್ಯನೇ ನನ್ನ ಮುದ್ದು ಸುಸೆ ಅಂತ ಹೇಳಿ ಮನೆ ತುಂಬಿಸ್ಕೋತಾರೆ. ಮುದ್ದು ಸುಸಿಯಾಗಿ ಮನೆಗೆ ಎಂಟ್ರಿ ಕೊಟ್ಟಿದೆ. ನಿಮ್ ಎಲ್ಲರ ಆಟಕ್ಕೂ ಕೂಡ ಫುಲ್ ಸ್ಟಾಪ್ ಇಡ್ತೀನಿ ಅಂತ ಹೇಳಿ ವಿದ್ಯಾ ಚಾಲೆಂಜ್ ಹಾಕಿದಾಳೆ. ಇದರಿಂದಾಗಿ ಈಶ್ವರ್ಯ ಕೋಪ ಮತ್ತಷ್ಟು ಜಾಸ್ತಿ ಆಗಿದೆ. ಇದೆಲ್ಲದರ ನಡುವೆ ಗೋವಿಂದೇಗೌಡರು ಶಿವರಾಮೇಗೌಡರ ಹತ್ರ ಇದನ್ನೆಲ್ಲ ನಿನ್ನ ಎಲೆಕ್ಷನ್ ನಿಂದ ಹೊರಗಡೆ ಇಡಬೇಕು ಅಂತ, ಜೈಲಿಗೆ ಕಳಿಸ್ಬೇಕು ಅಂತ ಪಿತೂರಿ ಮಾಡಿದ್ದು ಅಪೋಸಿಟ್ MLA ಜೊತೆಗೆ ಕಾಣದ ಕೈ ಕೂಡ ಜೊತೆ ಸೇರಿದೆ ಅಂದಾಗ ಯಾವುದೇ ಕಾರಣಕ್ಕೂ ಅವ್ರನ್ನ ನಾನು ಬಿಡುವುದಿಲ್ಲ, ನನ್ನ ಮಗನ ಪ್ರಾಣಕ್ಕೆ ಕುತ್ತು ಬಂದಿತ್ತು, ಅವರನ್ನ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಶಿವರಾಮೇಗೌಡರು ಸವಾಲು ಹಾಕ್ತಿದ್ದಾರೆ. ಇದರಿಂದಾಗಿ ಈಶ್ವರಿಗೆ ನಿಜಕ್ಕೂ ಕೂಡ ಕುತ್ತಿಗೆಗೆ ಬಂದಿದೆ. ಯಾಕಂದ್ರೆ ಕಾಣದ ಕೈ ಅದು ಈಶ್ವರಿನೇ ಆಗಿದ್ದಾರೆ. ಇದೆಲ್ಲದರ ನಡುವೆ ಈ ಕಡೆ ಎಲೆಕ್ಷನ್ಗೆ ಓಟ್ ಹಾಕ್ಬೇಕಾಗಿದೆ. ಮನೆಯವ್ರು ಎಲ್ಲರೂ ಕೂಡ ಓಟ್ ಹಾಕೋದಕ್ಕೆ ಇನ್ನು ರೆಡಿ ಆಗ್ತಾನೆ ಅಂತಂದ್ರೆ ಆಲ್ರೆಡಿ ಇಲ್ಲಿ ವಿದ್ಯಾ ಮನೆಗೂ ಹೋಗಿ ಮತ್ತೊಮ್ಮೆ ಪ್ರಚಾರ ಮಾಡಿ ಎಲ್ಲರ ಹತ್ರ ಹೋಗಿ ತನ್ನ ಮಾವಯ್ಯಂಗೆ ಓಟ್ ಹಾಕ್ಬೇಕು ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿ ಓಟ್ ಯಾರು ಹಾಕೋದಿಲ್ಲ ಅಂತ ಹೇಳಿದ್ರು ಅವ್ರ ಹತ್ರ ಹೋಗಿ ನೀವು ಓಟ್ ಹಾಕ್ಲೇಬೇಕು, ಅದು ನಿಮ್ಮ ಹಕ್ಕು, ನಿಮ್ಮ ಜವಾಬ್ದಾರಿ. ನಮ್ಮನ್ನ ಆಳೋನ ಆರಿಸೋ ಒಂದು ರೈಟ್ಸ್ನ ನಾವು ಯಾವುದೇ ಕಾರಣಕ್ಕೂ 1500ಕ್ಕೆಲ್ಲ ಮಾರ್ಕೋಬಾರ್ದು. ನಿಜಕ್ಕೂ ಕೂಡ ನಿಮ್ಮ ಬೆಲೆ 5 ವರ್ಷಕ್ಕೆ ಅಷ್ಟೇನಾ? ಖಂಡಿತವಾಗ್ಲೂ ಇಂಥ ಒಂದು ಕೆಲಸವನ್ನ ಮಾಡಬೇಡಿ. ನಮ್ಮ ಒಂದು ಕೆಲಸವನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾಗತ್ತೆ ಅನ್ನೋದನ್ನ ಮನದಟ್ಟು ಮಾಡಿಕೊಡ್ತಾಳೆ. ತದನಂತರ ತನ್ನ ಮಾವಯ್ಯನ ಗೆಲ್ಲಿಸಬೇಕು ಅನ್ನೋ ಒಂದು ವಿಷಯವನ್ನ ಕೂಡ ತಿಳಿಸ್ತಾಳೆ. ಇದರಿಂದ ಪ್ರತಿಯೊಬ್ಬರ ಓಟ್ ಕೂಡ ಶಿವರಾಮೇಗೌಡರಿಗೆ ಬೀಳ್ತದ. ಶಿವರಾಮೇಗೌಡರ ಒಂದು
ಜಯದಲ್ಲಿ ವಿದ್ಯಾಳ ಪಾಲು ಹೆಚ್ಚು ಅಂತಾನೆ ಹೇಳ್ಬೋದಾಗಿದೆ. ತದನಂತರ ಎಲೆಕ್ಷನ್ ಏನು ಸುಲಭವಾಗಿ ನಡೆಯುತ್ತೆ. ಮನೆಯವ್ರು ಎಲ್ಲರೂ ಕೂಡ ಹೋಗಿ ಓಟ್ ಹಾಕ್ತಾರೆ. ವಿದ್ಯಾ ಕೂಡ ತನ್ನ ಪ್ರಥಮ ಓಟನ್ನು ಚಲಾಯಿಸ್ತಿದ್ದಾಳೆ, ತನ್ನ ಮಾವಯ್ಯಂಗೆ ಚಲಾಯಿಸ್ತಿದ್ದಾಳೆ. ಮಾವಯ್ಯಂಗೆ ಮಗನ ಮೇಲಿರೋ ಕೋಪ ಹೋಗಿದೆ. ಮಗನ ಅಪ್ಪಿ ನನ್ನ ಇಂಥ ಮಗನ ಪಡೆದಿರೋದಕ್ಕೆ ನಿಜವಾಗ್ಲೂ ಧನ್ಯವಂತ ಅಂತ ಹೇಳಿದ್ದಾರೆ. ಅಪ್ಪ ನನ್ನನ್ನು ಮಾತಾಡಿಸ್ತಿಲ್ಲ ಅಂತ ಹೇಳಿ ಕುಡಿತಕ್ಕೆ ಶರಣಾಗಿದ್ದಂತಹ ಭದ್ರ, ತುಂಬ ವಿಚಾರ ಮಾಡ್ಕೊಂಡಿದ್ದಂತಹ ಭದ್ರ ಇವತ್ತು ತನ್ನ ತಂದೆ ಮಾತಾಡಿಸ್ತಿದ್ದಾಗಲೇ ಕುಣಿದು ಕುಪ್ಪಳಿಸ್ತಿದ್ದಾರೆ. ಇದರಿಂದಾಗಿ ವಿದ್ಯಾಗೂ ಕೂಡ ತುಂಬ ಖುಷಿ ಆಗ್ತದೆ. ಯಾಕಂದರೆ ತಮ್ಮ ಭದ್ರೇಗೌಡರು ಅಪ್ಪನ ಎಷ್ಟು ಪ್ರಾಣಕ್ಕೆ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ದೇವರಂತೆ ನೋಡ್ತಾರೆ ಅನ್ನೋದು ವಿದ್ಯಾಗೆ ಗೊತ್ತದ. ಹಾಗಾಗಿನೇ ಆಕೆ ಅಪ್ಪ ಮಗ ಒಂದಾಗಬೇಕು ಮೊದಲು ಅಂತ ಬಯಸಿದ್ಲೇ ಹೊರತು ತಾನು ಮನೆ ಸೇರ್ಕೋಬೇಕು, ನನ್ನ ಗಂಡ ನನ್ನ ಸ್ವೀಕಾರ ಮಾಡಬೇಕು ಅಂತ ಬಯಸಲಿಲ್ಲ. ಇದರ ನಡುವೆ ಆಕೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ತದೆ. ಆದರೆ ಇಲ್ಲಿ ತಂಗಿ ಕಾಲ್ ಮಾಡಿದೆ, ಅಕ್ಕ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದೆ, ಹಾಲ್ ಟಿಕೆಟ್ ಹುಷಾರಾಗಿ ಇಟ್ಕೊಂಡಿದ್ಯಾ ಅಲ್ವಾ, ಭಾವ ಇದ್ದಿದ್ರೆ ನಿನ್ನೆ ಅವರೇ ಕರ್ಕೊಂಡು ಹೋಗ್ತಿದ್ರು, ಈಗ ಏನು ಮಾಡೋದಕ್ಕ ಅಂದಕ್ಕ ಏನೋ ಮಾಡ್ತೀನಿ ಬಟ್ ಎಕ್ಸಾಮ್ ಬರೀತೀನಿ ಅಂತ ಹೇಳಿ ವಿದ್ಯಾ ಹೇಳ್ತಾರೆ. ಈ ಕಡೆ ಭದ್ರೇಗೌಡ್ರ ಹತ್ರ ಹೋಗಿ ಎಕ್ಸಾಮ್ ವಿಷಯವನ್ನು ಹೀಗೆ ಹೇಳಿದ್ರೆ ಖಂಡಿತ ಅವರು ಕೆಂಡಾಮಂಡಲ ಆಗ್ತಾರೆ ಅಂತ ವಿದ್ಯಾಗೆ ತುಂಬ ಚೆನ್ನಾಗಿ ಗೊತ್ತದೆ. ಆದರೆ ಹೇಗಾದರೂ ಮಾಡಿ ಎಕ್ಸಾಮ್ ಬರೀಲೇಬೇಕಾಗಿದೆ, ಏನು ಮಾಡಬೇಕು ಏನು ಅನ್ನೋದು ಕೂಡ ಆಕೆಗೆ ತೋಚ್ತಾ ಇಲ್ಲ. ಇದರ ನಡುವೆ ಮನೆಯಿಂದ ಸುಭಾಷ್ ಮತ್ತು ಚಂಪಾನ ಹೊರಗಡೆ ಇಟ್ಟಿದ್ದಾರೆ ಶಿವರಾಮೇಗೌಡರು. ಇದರಿಂದಾಗಿ ಸುಭಾಷ್ ಕೆಂಡಾಮಂಡಲ ಆಗಿದೆ. ಈ ಚಂಪಾ ವಿರುದ್ಧ ಮಸಲತ್ತನ್ನು ಮಾಡಿ ಚಂಪಾಗೆ ತನ್ನ ಫ್ರೆಂಡ್ಗೆ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಆಕೆಯನ್ನು ತನ್ನ ಬದುಕಿಂದ ದೂರ ಇಡಬೇಕು ಅಂತ ಹೊಂಚಾಗ್ತಿದ್ದಾರೆ. ತನ್ನ ಸ್ನೇಹಿತನನ್ನೇ ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಸುಭಾಷ್ಗೋಸ್ಕರ ಆತನ ಫ್ರೆಂಡ್ ಕೂಡ ಇಲ್ಲಿ ಚಂಪಾ ಜೊತೆ ತುಂಬಾನೇ ತಪ್ಪಾಗಿ ನಡ್ಕೊತಿದ್ದಾರೆ. ಆಕೆ ಮುಂದೆ ಅಣ್ಣನ ಥರ ಇದ್ದು ಹಿಂದೆ ಸುಭಾಷ್ಗೆ ಜೊತೆ ಕೈ ಚೂಡಿಸಿದ್ದಾರೆ. ಈ ಕಡೆ ಸುಭಾಷ್ ಚಂಪನ ವ್ಯಕ್ತಿ ಜೊತೆ ಬರೋ ಹಾಗೆ ಮಾಡಿ ಅದಕ್ಕೆ ತಪ್ಪರ್ಥ ಕಲ್ಪಿಸೋಕೆ ಸುಭಾಷ್ ಮುಂದಾಗ್ತಿದ್ದಾರೆ. ಈ ಕಡೆ ಚಂಪಾ ಬದುಕು ಡೋಲಾಯಮಾನ ಸ್ಥಿತಿಯಲ್ಲಿದೆ. ಜೊತೆಗೆ ಇಲ್ಲಿ ಭದ್ರನಿಗೆ ಒಂದು ವಾರ ಪಥ್ಯದಲ್ಲಿರಬೇಕಾಗಿದೆ, ಆರೈಕೆ ಮಾಡಬೇಕಾಗಿದೆ. ಪ್ರತಿಯೊಂದನ್ನು ಕೂಡ ಇಲ್ಲಿ ವಿದ್ಯಾಳನೆ ಮಾಡ್ತಿದ್ದಾಳೆ. ವಿದ್ಯಾ ಮೇಲೆ ಇರ್ತಕ್ಕಂಥ ಕೋಪ ದಿನೇ ದಿನೇ ಭದ್ರವ್ರಿಗೂ ಕೂಡ ಕಡಿಮೆ ಆಗ್ತದೆ. ವಿದ್ಯಾ ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ಇಲ್ಲಿ ಭದ್ರ ಹುಣಸೆ ಹಣ್ಣನ್ನು ತಂದ್ಕೊಟ್ಟಿದ್ದಾರೆ. ಈ ಕಡೆ ವಿದ್ಯಾ ಕೂಡ ತಾನು ಪ್ರೆಗ್ನೆಂಟ್ ಅಂತಾನೆ ಅನ್ಕೊಂಡಿದ್ದಾಳೆ. ಆದರೆ ನಿಜಕ್ಕೂ ಕೂಡ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ. ಆದರೆ ಎಲ್ಲರೂ ಅನ್ಕೊಂಡಿರೋದು ವಿದ್ಯಾ ಪ್ರೆಗ್ನೆಂಟ್ ಅಂತಾನೆ. ಈ ಕಡೆ ಸಾವಿತ್ರಿ ಮತ್ತೆ ವಿನಂತಿ ಕೂಡ ಬಂದಿದೆ ಈಶ್ವರಿ ಅವ್ರ ಹತ್ರ. ಅದಕ್ಕೆ ನಿನಗೆ ಆ ವಿದ್ಯಾ ಮೇಲೆ ಎಷ್ಟು ಕೋಪ ಇದೆ ಅಂತ ಗೊತ್ತು. ನಿಜಕ್ಕೂ ಕೂಡ ಅವಳು ಏನಾದರೂ ಈ ಮನೆಗೆ ಬಂದರೆ ಖಂಡಿತ ಎಲ್ಲ ಕೂಡ ಏರುಪೇರ ಆಗಿಬಿಡತ್ತೆ. ಆದರೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಇನ್ನೇನು ವಂಶೋದ್ಧಾರಕ ಬಂದರೆ ಮುಗೀತು ಕತೆ, ಅವಳನ್ನು ಯಾರೂ ಕೂಡ ತಡೆಯೋಕ್ಕಾಗೋದಿಲ್ಲ. ಅದಕ್ಕೆ ಆ ಮಗು ಕಥೆಯನ್ನೇ ಮುಗಿಸ್ಬಿಟ್ರೆ ಹೇಗೆ ಅಂತ ಹೇಳಿದಾಗ ಕರೆಕ್ಟಾಗಿ ಹೇಳಿದ್ರಿ. ವಂಶೋದ್ಧಾರಕ ಬಂದರೆ ಅವಳು ಈ ಮನೆಗೆ ಬಂದೇ ಬಿಡ್ತಾಳೆ. ಆಮೇಲೆ ಅವಳನ್ನು ಹಿಡಿದು ನಿಲ್ಲಿಸೋರು ಯಾರೂ ಇಲ್ಲ. ಹೇಗಾದರೂ ಮಾಡಿ ಅವಳ ಹೊಟ್ಟೆಲಿರೋ ಮಗುವನ್ನು ಸಾಯಿಸಲೇಬೇಕು ಅಂತ ಹೇಳಿ ಈಶ್ವರಿ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಆಕೆ ಜಾರಿ ಬೀಳಬೇಕು ಅನ್ನೋ ಕಾರಣಕ್ಕೆ ಎಣ್ಣೆಯನ್ನು ಹಾಕ್ತಾರೆ ಆಕೆ ಓಡಾಡುವ ಜಾಗದಲ್ಲಿ. ಇನ್ನೇನು ವಿದ್ಯಾ ಬಂದು ಎಣ್ಣೆ ಮೇಲೆ ಕಾಲಿಟ್ಟು ಜಾರ್ತಿರ್ತಾಳೆ. ಅಷ್ಟರಲ್ಲಿ ಭದ್ರೇಗೌಡರು ಇಟ್ಕೊಂಡಿದ್ದೆ ಏನು ಅನ್ಕೊಂಡಿದ್ದೆ ನೀನು, ನಾನು ಇಟ್ಕೊಳ್ಳಿ ಅಂತಾನೆ ಬೀಳ್ತಾ ಇದೆಯಾ ಅಂತ ಹೇಳಿದ್ದೆ. ಈ ಕಡೆ ಮತ್ತೆ ಎಣ್ಣೆ ಮೇಲೆ ಕಾಲಿಟ್ಟು ಭದ್ರೇಗೌಡರು ಜಾರ್ತಾರೆ. ಇಬ್ರು ಕೂಡ ಹಾಗೆ ಬಿದ್ದಿದ್ದೆ ಇಟ್ಕೊಂಡು ಅವ್ರ ತಲೆ ಮೇಲೆ ಸುರಿದು ಹೋಗುತ್ತೆ. ಈ ಕಡೆ ಅವರಿಬ್ಬರನ್ನ ಕೂಡ ದೂರ ಮಾಡಬೇಕು, ಈ ಕಡೆ ವಿದ್ಯಾನ ಹೊರಗಡೆ ಇರಬೇಕು, ಆ ಮಗುವನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಂಥ ಈಶ್ವರಿ ಪ್ಲಾನ್ ಮತ್ತೆ ಉಲ್ಟಾ ಹೊಡೆಯುತ್ತೆ. ಅವ್ರು ಮತ್ತಷ್ಟು ಹತ್ರ ಆಗ್ತಿದ್ದಾರೆ. ದೂರ ಆದ ಗಂಡ ಹೆಂಡತಿಯರನ್ನು ಒಂದು ಮಾಡಿದಂಥ ಒಂದು ಪುಣ್ಯದ ಕೆಲಸ ಈಶ್ವರಿಯಿಂದ ಆಗ್ತದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.